ಹೇ ಮಾಮೀಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಇವತ್ತಿಂದು ಶನಿವಾರದ ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಶನಿವಾರದ ವ್ಲಾಗ್ ಇವತ್ತು ಯಾಕೆ ಅಪ್ಲೋಡ್ ಮಾಡತ್ತೀನಿ ಅನ್ಕೋತಿರ್ಬೋದು. ಶನಿವಾರದ ದಿನ ಬಹಳನೇ ಎಂಟರ್ಟೈನಿಂಗ್ ಹಾಗೂ ಎಕ್ಸೈಟಿಂಗ್ ಆಗಿತ್ತು. ಸೊ ನೀವೇನಾದರೂ ಈ ದಿನ ನನ್ನ ಮಕ್ಕಳೊಟ್ಟಿಗೆ ಹೇಗೆ ಕಳೆದೆ ಅಂತ ನೋಡೋ ಆಸಕ್ತಿ ಇದ್ದರೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಶನಿವಾರ ಆಗಿರೋದ್ರಿಂದ ಮಕ್ಕಳ ಸ್ಕೂಲ್ ಹಾಲಿಡೇ ಇತ್ತು. ಸೊ ಅವ್ರಿಗೂ ಕೂಡ ರಜೆ ಇತ್ತಂದರೆ ಎಲ್ಲಾದರೂ ಹೊರಗಡೆ ತಿರುಗಾಡ್ಬೇಕಂತ ಅನ್ನಿಸ್ತದ. ಮತ್ತು ನಂದು ಸ್ವಲ್ಪ ಮನೆ ಗ್ರಾಸರಿ ಶಾಪಿಂಗ್ ಇತ್ತು. ಹಾಗಾಗಿ ಮನೆ ಹತ್ತಿರ ಇರೋ ಮಾಲಲ್ಲೇ ಲೂಲು ಹೈಪರ್ ಮಾರ್ಕೆಟ್ ಆಗಿತ್ತು. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತಂದು ಗ್ರಾಸರಿ ಶಾಪಿಂಗು ಆಗ್ತದಂತ ಮಕ್ಕಳಿಗೂ ಕರ್ಕೊಂಡು ಹೋದೆ. ಇಬ್ಬರು ಮಕ್ಕಳೊಟ್ಟಿಗೆ ಶಾಪಿಂಗ್ ಮಾಡೋದು ಎಷ್ಟು ಕಷ್ಟ ಆಗಿರ್ತದ ಇದು ಅಂತೂ ಐ ಥಿಂಕ್ ಎಲ್ಲ ತಾಯಂದಿರು ರಿಲೇಟ್ ಮಾಡ್ಕೋಬಹುದು. ಅದಕ್ಕೆ ಕೆಲವೊಂದು ಸಲ ಮಕ್ಕಳಿಗೆ ಬಿಟ್ಟು ಹೋಗಬೇಕು, ಒಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕಂತ ಅನ್ನಿಸ್ತದ. ಬಿಕಾಸ್ ಒಬ್ರಿಗೆ ಒಂದು ಬೇಕಂದ್ರೆ ಇನ್ನೊಬ್ರಿಗೆ ಇನ್ನೊಂದು ಬೇಕಾಗಿರ್ತದ. ಇಬ್ಬರಿಗೂ ಸಂಭಾಳಿಸಿ ಒಂದು ನಮಗೆ ಬೇಕಾಗಿರೋದು ತಗೊಳ್ಳೋಷ್ಟರಲ್ಲಿ ಅದೋ ಗತಿಯಾಗಿರ್ತದ. ಬಟ್ ಇದರಿಂದ ನಾನು ಕಂಡ್ಕೊಂಡಿದ್ದು ಏನಂದ್ರೆ, ಇಬ್ಬರು ಮಕ್ಕಳಿಗೆ ಸಮಜಾಯಿಷಿ ಕೊಡ್ತಾ ನಾನು ಎಷ್ಟು ಒಳ್ಳೆ ಮ್ಯಾನುಪ್ಯುಲೇಟರ್ ಅಥವಾ ಒಳ್ಳೆ ಡಿಪ್ಲೊಮ್ಯಾಟ್ ಆಗಿದ್ದೀನೇನೋ ಅಂತ ಐ ಥಿಂಕ್ ಇದು ಎಲ್ಲ ಮಾಮ್ಸ್ ಯಾರ್ಯಾರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರು ರಿಲೇಟ್ ಮಾಡ್ಕೋಬಹುದಂತ. ಬಿಕಾಸ್ ಇಬ್ಬರು ಮಕ್ಕಳು ಕಿತ್ತಾಡೋದನ್ನ ಸಮಾಧಾನ ಮಾಡ್ಬೇಕಂದ್ರೆ ನಾವು ಒಳ್ಳೆ ಡಿಪ್ಲೊಮ್ಯಾಟ್ ಆಗಲೇಬೇಕಾಗ್ತದೆ. ಇದು ಒಂದು ತಾಯಿ ಆದ್ಮೇಲೆ ಹೊಸ ಸ್ಕಿಲ್ ಅನ್ಲಾಕ್ ಆಗ್ತದೆ ಎಲ್ಲ ತಾಯಂದ್ರಿಗೂ. ಏನಂತೀರಾ ಮಾಮ್ಸ್? ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅಭಿಪ್ರಾಯ. ಇದಾದ ನಂತರ ಮನೆಗೆ ಬಂದ್ಬಿಟ್ಟು ಕೊಕೊನಟ್ ವಾಟರ್ ಕುಡಿದ್ವಿ. ಬಿಕಾಸ್ ಸಮ್ಮರ್ ಅಲ್ಲ, ಸ್ವಲ್ಪ ಕೊಕೊನಟ್ ವಾಟರ್ ಹೈಡ್ರೇಷನ್ಗೆ ವೆರಿ ಹೆಲ್ದಿ ಆ್ಯಂಡ್ ಇಂಪಾರ್ಟೆಂಟ್ ಅಂತ. ಅದಾದ ನಂತರ ಆ್ಯಕ್ಚುಲಿ ಈವ್ನಿಂಗ್ ಮಕ್ಕಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಆ್ಯನ್ಯುವಲ್ ಡೇ ಅಂದಾಗ ಇಬ್ಬರು ಮಕ್ಕಳು ಭಾರಿ ಎಕ್ಸೈಟೆಡ್ ಆಗಿಬಿಡ್ತಾರೆ. ಬಿಕಾಸ್ ಡಾನ್ಸ್ ಇರ್ತದ, ಓವರ್ ಆಲ್ ಒಂದು ಎಂಟರ್ಟೈನಿಂಗ್ ಪ್ರೋಗ್ರಾಮ್ ಇರ್ತದಲ್ಲ. ಸೊ ಅವತ್ತು ಇಡೀ ದಿನ ಖುಷಿಯಾಗಿ ಎಕ್ಸೈಟೆಡ್ ಆಗಿ ಇದ್ದಿರ್ತಾರೆ. ಅವರಷ್ಟೇ ಎಕ್ಸೈಟ್ಮೆಂಟ್ ನಮಗೂ ಪೇರೆಂಟ್ಸ್ ಆದ ನಮಗೂ ಕೂಡ ಇರ್ತದ. ಅದ್ರ ಜೊತೆಗೆ ಸ್ವಲ್ಪ ಭಯ ಆತಂಕನೂ ಇರ್ತದೆ. ಯಾಕಂದ್ರೆ ಮಕ್ಕಳು ಸ್ಟೇಜ್ ಮೇಲೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರಂತ. ಇಲ್ಲಿ ನನ್ನ ಮಗಳು ಹಾಗೂ ಮಗ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ರು ಹೇಗೆ ಪರ್ಫಾರ್ಮ್ ಮಾಡಿದ್ರು ನಮಗೆ ಚಲೋನೇ ಅನ್ನಿಸ್ತದ. ಅದಾದಮೇಲೆ ಮನೆಗೆ ಬಂದಾಯಿತು. ಆಮೇಲೆ ಮಿಂತ್ರಾಯಿಂದ ಆ್ಯಕ್ಚುಲಿ ಕಫ್ತಾನ್ ನೈಟಿ ತರಿಸಿದ್ದೆ. ಭಾರಿ ಕಂಫರ್ಟೇಬಲ್ ಅವ ನೈಟಿ. ನಿಮಗೆ ಬೇಕಂದರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಅಥವಾ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಬೇಕಂದರೆ ಪರ್ಚೇಸ್ ಮಾಡಬಹುದು. ಬಿಕಾಸ್ ಇದೇನು ತರಿಸಿದ್ದದಲ್ಲ ಇದ್ರದ್ದಂತೂ ಕ್ವಾಲಿಟಿ ಚೆನ್ನಾಗದ ಮತ್ತು ಭಾರಿ ಕಂಫರ್ಟೇಬಲ್ ಅದ. ಇವಾಗ ಸಮ್ಮರಿಗಂತೂ ಹೇಳಿ ಮಾಡಿಸಿದ್ದು ಒಂದು ಕ್ಲೋತಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಈಸಿ ಆದ ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸಿಂದು ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ರಿಗೂ ಬಹಳಷ್ಟು ರೀತಿಯಲ್ಲಿ ಹೆಲ್ತ್ ಬೆನಿಫಿಟ್ ಮಾಡಿಕೊಡ್ತದ. ಹಾಗಾಗಿ ಇದನ್ನು ನಿಮ್ಮ ಡಯಟಲ್ಲಿ ಪ್ರತಿನಿತ್ಯ ಇನ್ಕ್ಲೂಡ್ ಮಾಡ್ಕೋಬಹುದು. ಇದಕ್ಕೆ ಫಸ್ಟ್ ನಾನು ಫ್ಲಾಕ್ ಸೀಡ್ಸ್ ತೊಗೊಳಕತ್ತೀನಿ. ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ. ಇವಾಗ ಫ್ಲಾಕ್ ಸೀಡ್ಸನ್ನು ಏನು ತುಪ್ಪ ಅಥವಾ ಎಣ್ಣೆ ಏನೂ ಇರಲಾರ್ದೆ ಹಾಗೆ ಡ್ರೈ ರೋಸ್ಟ್ ಮಾಡಿ ಹಾಗೆ ಬೀಜಗಳನ್ನು ಸೇವಿಸ್ತಾರೆ. ಬಟ್ ಆ ಥರ ಬರೀ ರೋಸ್ಟ್ ಮಾಡ್ಕೊಂಡಿರೋ ಸೀಡ್ಸ್ ತೊಗೊಳಕ್ಕಿಂತ ಅದನ್ನು ಗ್ರೈಂಡ್ ಮಾಡಿ, ಅಂದರೆ ಫ್ಲಾಕ್ ಸೀಡ್ಸ್ನ ಪೌಡರ್ ಫಾರ್ಮಲ್ಲಿ ತೊಗೊಂಡಾಗ, ಪುಡಿ ಅಥವಾ ಚಟ್ನಿ ಪುಡಿ ಫಾರ್ಮಲ್ಲಿ ತೊಗೊಂಡಾಗ ಅದರದ್ದು ಏನು ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತದ ಅದು ನಮ್ಮ ದೇಹದಲ್ಲಿ ಚೆನ್ನಾಗಿ ಬೆನಿಫಿಟ್ ಮಾಡಿಕೊಡ್ತದ. ಅಂದರೆ ನಮ್ಮ ದೇಹದಲ್ಲಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸರ್ವ್ ಆಗ್ತದ. ಹಾಗಾಗಿ ಫ್ಲಾಕ್ ಸೀಡ್ಸನ್ನು ಚಟ್ನಿ ಪುಡಿ ಅಥವಾ ಪೌಡರ್ ಫಾರ್ಮಲ್ಲೇ ತೊಗೊಳ್ಳೋದೇ ಸೂಕ್ತ. ಬೇರೆ ಎಲ್ಲ ಸೀಡ್ಸ್ ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಗೋಬಹುದು. ಬಟ್ ಇದನ್ನು ಮಾತ್ರ ಪುಡಿ ರೀತಿ ಸೇವನೆ ಮಾಡ್ರಿ. ಇದ್ರಾಗ ಏನೇನು ನ್ಯೂಟ್ರಿಯೆಂಟ್ಸ್ ಅವ ಅಂತ ಅಂದ್ರೆ, ಇದರಲ್ಲಿ ಒಮೆಗಾ 3 ಚೆನ್ನಾಗಿರ್ತದ, ಫೈಬರ್ ಇರ್ತದ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದ. ಸೊ ಫೈಬರ್ ಅಂದಾಗ ಇದು ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಸುಲಭ ಆಗಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಸ್ಕಿನ್ನಿಗೆಲ್ಲ ಚಲೋ. ಆಮೇಲೆ ಇದು ಹೇರ್ ಗ್ರೋತು, ಹೇರಿಗೆ ಒಂದು ಚಲೋ ಶೈನ್ ಕೊಡೋಕ್ಕೂ ಬಹಳನೇ ಹೆಲ್ಪ್ ಮಾಡ್ತದ. ಸೊ ಓವರ್ ಆಲ್ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಹಾಗೂ ಹೆಲ್ತಿಗೆ ಮಕ್ಕಳಿಗಂತೂ ಬಹಳನೇ ಯೂಸ್ ಆಗ್ತದ. ಸೊ ಪ್ರತಿನಿತ್ಯ ಒಂದೇ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ರು ಇದ್ರ ಬೆನಿಫಿಟ್ ಚಲೋ ಆಗ್ತದ.
ಇಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಜೀರಿಗೆ ಹಾಗೂ ಒಂದು 2 ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ತಗೊಂಡು ಡ್ರೈ ರೋಸ್ಟ್ ಮಾಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕಡಲೆಬೇಳೆ ಹಾಗೂ ಒಂದು ಸ್ವಲ್ಪ ಉದ್ದಿನಬೇಳೆ ಇವೆರಡನ್ನು ಸೆಪ್ರೇಟ್ ಆಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳತ್ತೀನಿ. ಇವೆಲ್ಲ ಬೇಳೆ ಕಾಳುಗಳನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗ್ತದ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಬಹಳನೇ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ. ಕರಿಬೇವಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ದಟ್ಟವಾದ ಮತ್ತು ಕಪ್ಪಗ ಹೇರ್ಸ್ ಬರಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ. ಸೊ ಇವು ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಈ ಅಗಸೆ ಬೀಜದ ಚಟ್ನಿ ಪುಡಿ ಚಲೋ ರುಚಿ ಆಗಕ್ಕೆ ಮತ್ತು ನಮ್ಮ ಸ್ಕಿನ್ ಹಾಗೂ ಹೇರ್ ಹೆಲ್ತಿಗೂ ಬೆನಿಫಿಟ್ ಮಾಡಿಕೊಡುವಲ್ಲಿ ಸಪೋರ್ಟ್ ಮಾಡ್ತದ. ಸೊ ಇದನ್ನೆಲ್ಲ ಈಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಲತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ 1-2 ಸ್ಪೂನ್ ಖಾರ ನೋಡ್ಬಿಟ್ಟು ಹಾಕ್ರಿ. ಮಕ್ಕಳು ತಿಂತಿದ್ರು ಅಂದರೆ ಸ್ವಲ್ಪ ಕಡಿಮೆ ಖಾರ ಇರಲಿ. ನಾನಿಲ್ಲಿ 1 ಸ್ಪೂನ್ ಖಾರ ಹಾಕಿ ಇದನ್ನೆಷ್ಟು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳತ್ತೀನಿ. ಸೊ ಗ್ರೈಂಡ್ ಆದಮೇಲೆ ಇವಾಗ ನೀವು ನೋಡ್ಬೋದು ನಮ್ಮ ಈ ಚಟ್ನಿ ಪುಡಿ ತಯಾರಾಗಿದೆ. ಇದ್ರ ಟೆಕ್ಸ್ಚರು ಸ್ವಲ್ಪ ಗರಿ ಆಗಿರ್ತದೆ. ಲೈಕ್ ನಾವು ಎಷ್ಟೇ ಫೈನ್ ಪೌಡರ್ ಮಾಡಿದ್ರು ಫುಲ್ ಫೈನ್ ಆಗಲ್ಲ, ಸ್ವಲ್ಪ ತರಿ ಆಗಿರ್ತದ. ಆ್ಯಂಡ್ ಇಟ್ಸ್ ಓಕೆ, ಅದು ಕೂಡ ಚೆನ್ನಾಗಿ ರುಚಿ ಅನ್ನಿಸ್ತದ ತಿನ್ನಕ್ಕೆ. ಸೊ ಇದನ್ನು ನೀವು 1 ಟೇಬಲ್ ಸ್ಪೂನ್ ಪ್ರತಿನಿತ್ಯ ನಿಮ್ಮ ಆಹಾರದಾಗ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಚೆನ್ನಾಗಿರ್ತದ, ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿರ್ತದ, ನಿಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರ್ತದ, ಹಾಗೂ ಡೈಜೆಷನ್ ಕೂಡ ಚೆನ್ನಾಗಾಗ್ತದ. ಮತ್ತು ಮಕ್ಕಳಿಗೂ ಕೂಡ ಇದನ್ನು ನೀವು ಬಿಸಿ ಅನ್ನದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬೆರೆಸ್ಕೊಡ್ಬೋದು, ಅಥವಾ ಗೋಧಿ ಹಿಟ್ಟಿನಾಗೆ 1-2 ಸ್ಪೂನ್ ಇದನ್ನು ಹಾಕಿ ನಾದಿ ಇದರಿಂದನೇ ಪರೋಟ ರೆಡಿ ಮಾಡಬಹುದು. ಸೊ ಓವರ್ ಆಲ್ ಇದು ನಿಮ್ಮ ಡಯಟಲ್ಲಿ ತಪ್ಪದೆ ಇನ್ಕ್ಲೂಡ್ ಮಾಡ್ಕೊರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.